ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ iQOO Z6 ಲೈಟ್ 5G ಸ್ಮಾರ್ಟ್ಫೋನ್ ಇರುವಂಥದ್ದು. iQOO Z6 ಸೀರೀಸ್ನಲ್ಲಿ ಎಷ್ಟು ಫೋನ್ಗಳು ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಕ್ರೇಜಿ. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗೆ ಅನಿಸ್ದಂಗೆ ಇದರ ಬೇಸ್ ವೇರಿಯಂಟು 4GB ರ್ಯಾಮು 64GB ಸ್ಟೋರೇಜ್ನ ವೇರಿಯಂಟು 14,000 ರೂಪಾಯಿಗೆ ಲಾಂಚ್ ಆಗ್ಬೋದು. ಆಯಿತಾ, ಈ ಒಂದು ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದು ಜಗತ್ತಿನ ಮೊಟ್ಟ ಮೊದಲ ಸ್ನ್ಯಾಪ್ಡ್ರ್ಯಾಗನ್ 4 Gen 1 ಪ್ರೊಸೆಸರ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಇದಕ್ಕಿಂತ ಮುಂಚೆ ಯಾವ ಫೋನಲ್ಲೂ ಕೂಡ ಒಂದು ಪ್ರೊಸೆಸರ್ನ ಹಾಕಿಲ್ಲ, ಈ ಫೋನಲ್ಲೇ ಫಸ್ಟ್. ಸೊ ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ನಾರ್ಮಲ್ ಬಾಕ್ಸ್, iQOO ಎಲ್ಲ ಫೋನ್ ಕೂಡ ಇದೇ ರೀತಿ ಬಾಕ್ಸಲ್ಲಿ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್. ಇನ್ನು ಅದರ ಕೆಳಗಡೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ. ಅದರ ಕೆಳಗಡೆ ನಿಮಗೆ ಯಾವುದೇ ಚಾರ್ಜರ್ನ ಕೊಟ್ಟಿಲ್ಲ. ಥ್ಯಾಂಕ್ಸ್ ಫಾರ್ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ದ ಪ್ಲಾನೆಟ್ ಬೈ ರೆಡ್ಯೂಸಿಂಗ್ ಕಾರ್ಬನ್ ಎಮಿಷನ್ ಅಂತ ಒಂದು ಕಾರ್ಡನ್ನು ಕೊಟ್ಟು ಯಾವುದೇ ಚಾರ್ಜರ್ನ ಈ ಒಂದು ಬಾಕ್ಸ್ ಒಳಗೆ ಕೊಟ್ಟಿಲ್ಲ. ಬೇಜಾರಾಗುವಂಥ ವಿಷಯ. ಕೆಲವು ಜನಕ್ಕೆ ಅವಶ್ಯಕತೆ ಇರುತ್ತೆ, ಅಂಥವ್ರಿಗೆ ಅದು ಕೊಡ್ಬೋದಾಗಿತ್ತು. ನಂತರ USB Type-C ಡಾಟಾ ಕೇಬಲ್ ಇರುವಂಥದ್ದು, Type-A ಇಂದ Type-C. ನಂತರ ಕೊನೆಯದಾಗಿ ಈ ಒಂದು ಬಾಕ್ಸ್ ಒಳಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಅಂತ ವೆಯ್ಟ್ ಏನೂ ಇಲ್ಲ, ಆಯಿತಾ, ಲೈಟ್ ಅನಿಸುತ್ತೆ. 194 ಗ್ರಾಮ್ ವೆಯ್ಟ್ ಇದೆ ಮತ್ತು 8.3 mm ಥಿಕ್ನೆಸ್ ಅನ್ನು ಹೊಂದಿರುವಂಥದ್ದು. ವಿತೌಟ್ ಬ್ಯಾಕ್ ಕವರ್ ಕೈಲಿ ಇಟ್ಕೊಂಡ್ರೆ ನಿಮಗೆ ಹೆವಿ ಅನಿಸಲ್ಲ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಪಾಂಡಾ ಗ್ಲಾಸ್, ಆಯಿತಾ, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಮತ್ತು ಸ್ಕ್ರೀನ್ ಗಾರ್ಡ್ ಅವರೇ ಹಾಕಿದರೆ ಒಂದು ಒಳ್ಳೆ ವಿಷಯ. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಟ್ ಸಿಗ್ತಾ ಇರುವಂಥದ್ದು. ಆಯಿತಾ, ಈ ಬೆಲೆಗೆ ಒಂದು ಪಂಚೋಲ್ ಕ್ಯಾಮ್ರಾ ಕೊಡ್ಬೋದಾಗಿತ್ತು. 14,000 ರೂಪಾಯಿಗೆ ಓಕೆ ಅಂತೀನಿ, ಕೊಟ್ಟರೆ ಚೆನ್ನಾಗಿರ್ತಿತ್ತು. ಬೆಜಲ್ ಪರವಾಗಿಲ್ಲ, ಬಾಟಮ್ ಬೆಜಲ್ ಸ್ವಲ್ಪ ದೊಡ್ಡದಾಗಿದೆ, ಉಳಿದಿದ್ದೆಲ್ಲ ಒಂದು ಲೆವೆಲಿಗೆ ಸಣ್ಣನೇ ಇರುವಂಥದ್ದು. ಫ್ರಂಟಿನ ತುಂಬ ನಾರ್ಮಲ್ ಲುಕಿಂಗ್ ಫೋನು. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ಇದೊಂದು ರೀತಿ ಗ್ಲಾಸಿ ಫಿನಿಶ್ ಆಯಿತು. ನೋಡಿದ್ರೆ ಗ್ಲಾಸ್ ಅಂತ ಅನಿಸುತ್ತೆ, ಆದರೆ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಡಿಫ್ರೆಂಟ್ ಟೆಕ್ಸ್ಚರ್ ಲುಕ್ ಸಿಗ್ತಾ ಇದೆ, ಮ್ಯಾಟ್ ಫಿನಿಶ್ ಅನಿಸುತ್ತೆ, ಒಂಥರ ಸ್ಮಡ್ಜಸ್ ಆಗಲ್ಲ, ಒಂದು ಖುಷಿ ವಿಷಯ. ಸ್ಕ್ರ್ಯಾಚ್ ಆದರೂ ಕೂಡ ಅಷ್ಟೊಂದು ಕಾಣೋದಿಲ್ಲ, ಆಯಿತಾ, ಸ್ಮಡ್ಜಸ್ ಆಗಲ್ಲ, ಅದೇ ಒಂದು ಖುಷಿ ವಿಷಯ ನನಗೆ. ಬಟ್ ಸ್ಟಿಲ್ ನೀವು ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆಯಿಂದ ಒಂಥರ ಪ್ರೀಮಿಯಮ್ ಆಗಿ ಕಾಣುತ್ತೆ. ಈ ಒಂದು ಕ್ಯಾಮ್ರಾ ಸುತ್ತ ಇರುವಂಥ ಏನು ಒಂಥರ ಬಂಪಿದೆ ನೋಡಿ, ಸೊ ಅದ್ರ ಮೇಲೆ ಸ್ವಲ್ಪ ಸ್ಮಡ್ಜಸ್ ಆಗುತ್ತೆ. ಸೊ ಅದೊಂದು ಬೇಜಾರಾಯ್ತು ನನಗೆ. ಹಿಂದ್ಗಡೆ ಒಂಥರ ಡಿಫ್ರೆಂಟ್ ಆಗಿದೆ ಡಿಸೈನ್. ಒಂಥರ ಹಿಂದ್ಗಡೆ 2 ಕ್ಯಾಮ್ರಾ ಸಿಗ್ತದೆ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಕೂಡ ಇರುವಂಥದ್ದು. ಮತ್ತು ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಸೊ ಅನ್ಲಾಕ್ ಮಾಡೋದಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ USB Type-C ಪೋರ್ಟ್ ಸಿಗ್ತಾ ಇದೆ, 3.5 ಹೆಡ್ಫೋನ್ ಜಾಕ್ ಸಹ ಸಿಗ್ತಾ ಇರುವಂಥದ್ದು ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. ಆಯಿತಾ, 2 ಸಿಮ್ಮು ಅಥವಾ 1 ಸಿಮ್, ಒಂದು SD ಕಾರ್ಡ್ನ ನೀವು ಹಾಕೊಬೋದು. ಈ ಒಂದು ಫೋನ್ನ ಫ್ರೇಮ್ ಬಂದುಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್, ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಮೆಟಾಲಿಕ್ನ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜ್ಗೆ ಓಕೆ ಅಂತೀನಿ. ಆಯಿತಾ, ಇಂಪ್ರೆಸಿವ್ ಅನ್ನಲ್ಲ. ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ, ಗ್ಲಾಸ್ ಬ್ಯಾಕ್ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಬಟ್ ಈ ಬೆಲೆಗೆ ಇವರು ಓಕೆ. ಇತ್ತೀಚೆಗೆ ಎಲ್ಲರೂ ಕೂಡ ಈ ಒಂದು ಟಿಯರ್ ಡ್ರಾಪ್ ನಾಚ್ನೇ ಕೊಡ್ತಾ ಇದ್ದಾರೆ. ಸಿಮಿಲರ್ ಡಿಸೈನೇ ಸಿಗ್ತಾ ಇದೆ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 6.58 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಇದು ತುಂಬ ಬ್ರೈಟ್ ಆಗಿದೆ, ವ್ಯೂಯಿಂಗ್ ಆ್ಯಂಗಲ್ ಕೂಡ ಚೆನ್ನಾಗಿರುವಂಥದ್ದು. ನಿಮಗೆ ಅಮೋಲೆಡ್ ಮತ್ತು ಈ ಒಂದು ಡಿಸ್ಪ್ಲೇ ಎರಡು ಅಕ್ಕಪಕ್ಕ ಇಟ್ಟರೆ ಗೊತ್ತಾಗಲ್ಲ, ತುಂಬ ಜನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಡಿಸ್ಪ್ಲೇ. ಬಿಸಿಲಿಗೆ ಹೋದರೂ ಕೂಡ ಬ್ರೈಟಾಗಿ ಕಾಣುತ್ತೆ. ಕಲರ್ಸ್ ಎಲ್ಲ ಸೂಪರ್ ಆಗಿರುವಂಥದ್ದು, ಸಖತ್ ಇಂಪ್ರೆಸ್ ಮಾಡ್ತು ಡಿಸ್ಪ್ಲೇ. ಬ್ಲ್ಯಾಕ್ ಕೂಡ ಒಂದು ಲೆವೆಲ್ಗೆ ಡೀಪ್ ಬ್ಲ್ಯಾಕ್ ಆಗಿ ಕಾಣುತ್ತೆ. ಜೊತೆಗೆ ಈ ಒಂದು ಡಿಸ್ಪ್ಲೇ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಸೂಪರ್ ವಿಷಯ. ಸ್ಮಾರ್ಟ್ ಸ್ವಿಚ್ ಕೂಡ ಆಗುತ್ತೆ, ಅವಶ್ಯಕತೆ ಇರೋ ಟೈಮಲ್ಲಿ ನಿಮಗೆ ಒಂದು ರಿಫ್ರೆಶ್ ರೇಟು 30 ಹರ್ಟ್ಸು 60 90ಗೆ ಸ್ವಿಚ್ ಆಗುತ್ತೆ, ಒಂದು ಒಳ್ಳೆ ವಿಷಯ. 120 ಹರ್ಟ್ಸ್ ಕೊಟ್ಟಿರುವಂಥದ್ದು ಒಂದು ಬೆಲೆಗೆ IPS ಕೊಟ್ಟು ಇಂಪ್ರೆಸ್ ಮಾಡ್ತು. ಜೊತೆಗೆ 240 ಹರ್ಟ್ಸ್ನ ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಇದೆ. ಸೊ ಗೇಮರ್ಸ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದು ಓವರಾಲ್ ಡಿಸ್ಪ್ಲೇ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಒಂದು ಬೆಲೆಗೆ ಓಕೆ ಅಂತೀನಿ. ಅಮೋಲೆಡ್ ಕೊಟ್ಟಿಲ್ಲ ಅಂದರೂ ಕೂಡ 120 ಹರ್ಟ್ಸನ್ನು ನೀಡಿ
ಕಾಂಪನ್ಸೇಟ್ ಮಾಡಿದ್ದಾರೆ. ಸೊ ಡಿಸ್ಪ್ಲೇ ಚೆನ್ನಾಗಿದೆ. ಇನ್ನು ರ್ಯಾಮ್ ಮತ್ತೆ ಸ್ಟೋರೇಜಿಗೆ ಬಂತು ಅಂತ ಅಂದ್ರೆ ಈ ಒಂದು ಫೋನ್ ಸದ್ಯಕ್ಕೆ 2 ವೇರಿಯಂಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ. 4GB ರ್ಯಾಮು, 64GB ಸ್ಟೋರೇಜ್ ಮತ್ತು ಇನ್ನೊಂದು 6GB ರ್ಯಾಮ್ ಮತ್ತೆ 128GB ಸ್ಟೋರೇಜು. ಇದರಲ್ಲಿರುವಂತಹ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಆಯ್ತು. ಆಬ್ವಿಯಸ್ಲಿ ಒಂದು ಪ್ರೈಸನ್ಸ್ಗೆ DDR5 ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು ಆಯ್ತಾ, 2GB ಸಿಗುತ್ತೆ. ಇನ್ ಕೇಸ್ ನೀವು 6GB ರ್ಯಾಮ್ನ ವೇರಿಯಂಟ್ ತಗೊಂಡ್ರೆ 2GB ಸೇರಿಕೊಂಡು 8GB ರ್ಯಾಮ್ ರೀತಿ ಕೆಲಸವನ್ನು ಮಾಡುತ್ತೆ. ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಒಂದು ಒಳ್ಳೆಯ ವಿಷಯ, ಇತ್ತೀಚೆಗೆ ಎಲ್ಲ ಫೋನಲ್ಲೂ ಈ ಒಂದು ಫೀಚರ್ನ ಕೊಡ್ತಾ ಇದ್ದಾರೆ. ಇನ್ನು ಸ್ಟೋರೇಜಿಗೆ ಬಂತು ಅಂತ ಅಂದರೆ UFS 2.2 ಸ್ಟೋರೇಜು ಈ ಒಂದು ಬೆಲೆಗೆ ಓಕೆ ಅಂತೀನಿ ಆಯಿತಾ. ಆಲ್ಮೋಸ್ಟ್ ಎಲ್ಲ ಫೋನಲ್ಲೂ UFS 2.2 ಸಿಗುತ್ತೆ, ಇದರಲ್ಲೂ ಅದೇ ಕೊಟ್ಟಿರುವಂಥದ್ದು. ಸೊ ತುಂಬ ಫಾಸ್ಟಾಗಿ ರೀಡ್ ರೈಟ್ ಎಲ್ಲ ಆಗುತ್ತೆ, ಇಂಪ್ರೆಸಿವ್ ವಿಷಯ. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ನ ಮಾಡಿಲ್ಲ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಒಂದು ಹೊಸ ಪ್ರೊಸೆಸರ್, ನಮ್ಮ ಜಗತ್ತಿನ ಮೊದಲ ಸ್ನ್ಯಾಪ್ಡ್ರ್ಯಾಗನ್ 4 Gen 1 ಪ್ರೊಸೆಸರ್ ಆಗಿರುವಂಥದ್ದು. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಒಂದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ ಅಂತ ಅನ್ಬೋದಾಯ್ತಾ. ಸಖತ್ ಪವರ್ಫುಲ್ ಪ್ರೊಸೆಸರ್. ನಾನು ಅಂಥದ್ದು ಬೆಂಚ್ ಮಾಡಿ ಚೆಕ್ ಮಾಡಿದಂಗೆ ಸುಮಾರು 3,80,000 3,90,000 ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗ್ ಆಡ್ಕೊಬೋದು. ಡೇ ಟು ಟಾಸ್ಕ್ ಮಾಡೋದಕ್ಕೆ ಒಂದು ತೊಂದರೆ ಆಗೋದಿಲ್ಲ. ಈ ಒಂದು ಫೋನಲ್ಲಿ ಎಷ್ಟು ಸ್ಮೂತಾಗಿ ನ್ಯಾವಿಗೇಟ್ ಆಗುತ್ತೆ ಅಂತ ಅಂದರೆ ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ. ತುಂಬ ಸ್ಮೂತ್, ಒಂದು ಫ್ಲ್ಯಾಗ್ಶಿಪ್ ಫೋನ್ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ನ ಕೊಡುತ್ತೆ ಆಯಿತಾ. ಅಷ್ಟು ಸ್ಮೂತಾಗಿ ಆಪ್ಟಿಮೈಸ್ ಮಾಡಿದರೆ ಒಂದು ಒಳ್ಳೆ ಪ್ರೊಸೆಸರ್, ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಆಯಿತಾ. ಸೊ ಜಗತ್ತಿನ ಮೊದಲ ಸ್ನ್ಯಾಪ್ಡ್ರ್ಯಾಗನ್ 4 Gen 1 ಪ್ರೊಸೆಸರ್, ಬೆಂಕಿ ಪ್ರೊಸೆಸರ್, ಸಖತ್ ಇಂಪ್ರೆಸ್ ಮಾಡಿತು. ಸೊ ಈ ಒಂದು ಬೆಲೆಗೆ ಬೆಸ್ಟ್ ಪ್ರೊಸೆಸರ್ ಬಿಡಿ, ಇದರಲ್ಲಿ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ. ಇದರಲ್ಲಿ ಮೈನ್ ಸೆನ್ಸರ್ 50 MP 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ, ಪರವಾಗಿಲ್ಲ. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಏನೂ ಇಲ್ಲ, ಬಟ್ ಸ್ಟಿಲ್ ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ ಆಯಿತಾ. ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇಷ್ಟ ಆಯ್ತು ನನಗಂತೂ. ಡೇಲೈಟ್ ಇಂಡೋರ್ ಎರಡೂ ಕೂಡ ಒಂದು ಒಳ್ಳೆ ಫೋಟೋ ತೆಗುತ್ತೆ ಅಂತ ಅನಿಸ್ತು. ಒಂದು ಬೆಲೆಗೆ ಪರವಾಗಿಲ್ಲ ಅಂತೀನಿ ಇದನ್ನು. ಆಲ್ಮೋಸ್ಟ್ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಕ್ವಾಲಿಟಿ ಸಿಮಿಲರೇ ಸಿಗುತ್ತೆ ನಂಗೆ ಅನ್ನಿಸ್ತಂಗೆ ಇದೆ. ಇದಕ್ಕಿಂತ ಒಳ್ಳೆ ಫೋಟೋ ಬೇಕು ಅಂದರೆ ಬಡ್ಜೆಟ್ ಒಂದು 2-3 ಸಾವಿರ ಅಥವಾ 3-4 ಸಾವಿರ ಬಡ್ಜೆಟ್ ಜಾಸ್ತಿ ಮಾಡ್ಕೊಂಡು ಒಂದು 20,000 ರೇಂಜಲ್ಲಿ, 18-20,000 ರೇಂಜಲ್ಲಿ ತೊಗೊಂಡ್ರೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಸಿಗ್ಬೋದು. ಆದರೆ ಈ ಒಂದು ಬೆಲೆಗೆ 14,000ಕ್ಕೆ ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಕೂಡ ಇದಾಗಬಹುದು. ಅದನ್ನು ಬಿಟ್ಟರೆ ಇನ್ನೊಂದು ಡೆಪ್ ಸೆನ್ಸರ್ ಕೊಟ್ಟಿದ್ದಾರೆ, 2 MP ಮಾಡೋಕ್ಕೆ ಕೆಲಸ ಇಲ್ಲ, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡುತ್ತೆ ಅಷ್ಟೇ ಆಯಿತಾ. ಸೊ ಅದ್ರದ್ದು ಏನು ಕೆಲಸ ಇಲ್ಲ ಉಳಿದಿದ್ದು. ಸೊ ರೇರ್ ಕ್ಯಾಮ್ರಾ ನನಗೆ ಇಷ್ಟ ಆಯಿತು. ಇಂಡೋರ್ ಔಟ್ಡೋರ್ ಎರಡೂ ಕೂಡ ಒಂದು ಒಳ್ಳೆ ಫೋಟೋನ ತೆಗೆಯುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 8 MP ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಕೂಡ ನನಗೆ ತುಂಬ ಇಷ್ಟ ಆಯಿತು. ತುಂಬ ವೈಡ್ ಆಗಿದೆ ಆಯಿತಾ. ಸೆಲ್ಫಿ ತೊಗೊಬೇಕಾದ್ರೆ ಹೆವಿ ವೈಡ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಬೆಲೆಗೆ ಒಂದು ಒಳ್ಳೆಯ ಸೆಲ್ಫಿ ಕ್ಯಾಮ್ರಾ ಕೂಡ ಆಗಬಹುದು. ಇನ್ನು ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು. ವಿಡಿಯೋ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಫುಲ್ HD ಆಗಿದ್ರೂ ಕೂಡ. ಸೊ ಓವರಾಲ್ ಕ್ಯಾಮ್ರಾ ನನಗೆ ಒಂದು ಬೆಲೆಗೆ ಚೆನ್ನಾಗಿದೆ, ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಸೈಡ್ ಮೌಂಟೆಡ್ಡು ತುಂಬ ಫಾಸ್ಟ್ ಆಗಿದೆ, ನೋಡ್ತಾ ಇದ್ದೀರಾ. ಸಖತ್ ಫಾಸ್ಟಾಗಿ ಟೈಮೇ ತೊಗೊಳ್ಳೋಲ್ಲ ನೋಡಿ. ಟಚ್ ಮಾಡೋ ತಕ್ಷಣ ಪಟ್ ಅಂತ ಅನ್ಲಾಕ್ ಮಾಡಿಬಿಡುತ್ತೆ. ತುಂಬ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ಅನ್ಲಾಕ್ ಆಗ್ತಾಯಿದೆ. ಅನ್ಲಾಕ್ ಆದ ತಕ್ಷಣ ಹೋಮ್ ಸ್ಕ್ರೀನಿಗೆ ಹಾಕ್ಕೊಂಡಿಲ್ಲ ಇದರಲ್ಲಿ. ತುಂಬ ಫಾಸ್ಟಾಗಿರುವಂಥದ್ದು, ಪಟ್ ಅಂತ ಅನ್ಲಾಕ್ ಮಾಡ್ತಾಯಿದೆ. ಸೊ ಸೂಪರ್ ವಿಷಯ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೂಪರ್ ವಿಷಯ. ಒಂದು ಮಾಡ್ರೇಟ್ ಯೂಸಿಗೆ ಒಂದಿನ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಆದರೆ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಕೊಟ್ಟಿಲ್ಲ, ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಅದೇ ರೀಸನಿಗೆ ಒಂದು ಫೋನ್ನ ಬೆಲೆ ಸ್ವಲ್ಪ ಕಡಿಮೆ ಆಗಿರುವಂಥದ್ದು. ಬರೀ 14,000 ರೂಪಾಯಿಗೆ ಬೇಸ್ ವೇರಿಯಂಟ್ ಸಿಗ್ತಾ ಇದೆ ನೋಡಿ. ಸ್ಪೆಸಿಫಿಕೇಶನ್ ವೈಸು 14,000 ರೂಪಾಯಿಗೆ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಮನಸ್ಸಿಗೆ 14,000 ತಲ್ಲಿಟ್ಕೊಂಡು ಮಾತನಾಡ್ತಾ ಇದ್ದೀನಿ ಆಯಿತಾ. ಚಾರ್ಜರ್ ಕೊಡ್ಬೋದಾಗಿತ್ತು, ಬಟ್ ಇಲ್ಲಿ ಮಾತ್ರ ಹಳೇದು ಯಾವುದಾದ್ರೂ ಚಾರ್ಜರ್ ಇದ್ದರೆ ನೀವು ಬೇಕಾದರೆ ಯೂಸ್ ಮಾಡಿಕೊಳ್ಳಬಹುದು. ಇನ್ನು ಈ ಒಂದು ಫೋನ್ನ OS ಬಗ್ಗೆ ಮಾತನಾಡಬೇಕಂತ ಅಂದರೆ Android 12ನ ಬೇಸ್ಕೊಂಡು ಆಗ್ತಿರುವಂಥ ಫನ್ ಟಚ್ OS 12 ಇರುವಂಥದ್ದು. ನಿಮಗೆ ಇದರಲ್ಲಿ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂದು ಫೀಲ್ ಕೊಡುತ್ತೆ, ಒಂದು ಪಿಕ್ಸೆಲ್ OS ರೀತಿ ಫೀಲ್ ಕೊಡುತ್ತೆ ಆಯಿತಾ ನಿಮಗೆ. ಸೊ ನಿಮಗೆ ಅದು ಫುಲ್ ಕಂಪ್ಲೀಟ್ ಸ್ಟಾಕ್ ಆ್ಯಂಡ್ ಅಲ್ಲ ಅಂದರೂ ಕೂಡ ಒಂದು ಫೀಲ್ ಹಂಗಿರುತ್ತೆ. ಐಕಾನ್ಸ್ಗಳು ಹಂಗಿದ್ದಾವೆ, ಟಾಸ್ಕ್ ಮ್ಯಾನೇಜರ್ ಹಂಗಿದೆ, ಪ್ರತಿಯೊಂದು ಕೂಡ. ಸೊ ಅದೇ ನಂಗೆ ಇಷ್ಟ ಆಗುತ್ತೆ. ಕೆಲವೊಂದು ಬೆಳೆದಂಥ ಅಪ್ಲಿಕೇಶನ್ ಕೂಡ ಇದ್ದಾವೆ, ಅದನ್ನು ನೀವು ಅನ್ಇನ್ಸ್ಟಾಲ್ ಕೂಡ ಮಾಡಿಕೊಳ್ಳಬಹುದು. ಸೊ ನನಗೇನೋ ಈ ಒಂದು OS ಒಂದು ಲೆವೆಲಿಗೆ ಇಷ್ಟ ಆಯಿತು. ಸಾಫ್ಟ್ವೇರ್ ಅಪ್ಡೇಟ್ ಮೋಸ್ಟ್ಲಿ 1 ವರ್ಷ 2 ವರ್ಷ ಕೊಡಬಹುದು. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಸ್ಪೀಕರ್ ಇದರಲ್ಲಿ ಮೊನೋ ಸ್ಪೀಕರು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ವಾಲಿಟಿ ಕೂಡ ಚೆನ್ನಾಗಿ ಜ್ವರ ಕೂಡ ಕೇಳುತ್ತೆ. ಸ್ಟೀರಿಯೋ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ, ಕೊಟ್ಟರೆ ಚೆನ್ನಾಗಿರೋದು. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಬ್ಲೂಟೂತ್ 5.1 ಕೂಡ ಬಂದರು. ಮತ್ತು ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಆ್ಯಡ್ ಮಾಡಿದರೆ ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಸಿಗ್ತಾ ಇಲ್ಲ. ಜೊತೆಗೆ ಸರ್ವಿಸ್ ಸೆಂಟರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ.
ಸೊ ಈ ಒಂದು iQOO ಸರ್ವಿಸ್ ಸೆಂಟ್ರು ಕಂಪ್ಲೀಟಾಗಿ ವಿವೋದವರೇ ಹ್ಯಾಂಡಲ್ ಮಾಡ್ತಿರುವಂಥದ್ದು ಆಯಿತಾ. ಸೊ ಅದರಿಂದ ವಿವೋ ಸರ್ವಿಸ್ ಸೆಂಟರ್ ಎಲ್ಲಿರುತ್ತೆ ಅಲ್ಲೆಲ್ಲ ಈ ಒಂದು ಫೋನ್ಗಳನ್ನ ನೀವು ರಿಪೇರ್ ಮಾಡಿಸ್ಕೊಳ್ಳಬಹುದು. ಸೊ ಸೂಪರ್ ವಿಷಯ. 14,000 ರೂಪಾಯಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ ನೀವು ಕೇಳ್ತಾ ಇದ್ದೀರಾ ಅಂತ ಅಂದರೆ ನಂಗೆ ಅನ್ನಿಸ್ದಂಗೆ 14,000 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಆದರೂ ಆಗಬಹುದು ನಂಗೆ ಅನ್ನಿಸ್ದಂಗೆ ಆಯ್ತು. ಏನಕ್ಕೆ ಅಂದರೆ ನೆಕ್ಸ್ಟು ಈ ಒಂದು ಸೇಲೆಲ್ಲ ಶುರುವಾಗುತ್ತೆ. ಆ ಟೈಮಲ್ಲಿ 14,000 ರೂಪಾಯಿ ಮೇಲೆ ಬ್ಯಾಂಕ್ ಆಫರ್ ಎಲ್ಲ ಸಿಕ್ತು ಅಂತ ಅಂದರೆ 12,000-13,000 ರೂಪಾಯಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು. ಒಂದು ಬೆಲೆಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಚೆನ್ನಾಗಿದೆ ಸ್ಮಾರ್ಟ್ ಫೋನ್. ಆ ಪ್ರೋಸರಿಂದನೇ ನನಗೆ ಹೆವಿ ಇಂಪ್ರೆಸ್ ಆಯಿತು. ಡಿಸ್ಪ್ಲೇ ಚೆನ್ನಾಗಿದೆ ಮತ್ತು ರ್ಯಾಮ್ ಸ್ಟೋರೇಜ್ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ ಮತ್ತು ಪ್ರೋಸರ್ ಕೇಳೋಂಗೆ ಇಲ್ಲ ನೀವು. ಬ್ಯಾಟ್ರಿ ಚೆನ್ನಾಗಿದೆ, ಚಾರ್ಜರ್ ಕೊಡ್ಬೋದಾಗಿತ್ತು. ಸೊ ನೋಡಿ, ನಿಮಗೆ ಇಷ್ಟ ಆದರೆ ಒಂದು ಆಪ್ಷನ್ ಇಟ್ಕೊಬೋದು. ನನಗೆ ನಾವು ಇಂಪ್ರೆಸ್ ಮಾಡ್ತು ಒಂದು ಲೆವೆಲ್ಗೆ ಒಂದು ಸ್ಮಾರ್ಟ್ ಫೋನ್. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.